ಎಲ್ರಿಗೂ ನಮಸ್ಕಾರ. ನಮ್ಮ ಇನ್ಸೈಟ್ ಇಂಟು ಪ್ರಿಪ್ರೇಷನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಪ್ಪ ಅಂತಂದರೆ, ಕರ್ನಾಟಕ TET KTET 2024 ನಾವು ಯಾವ ರೀತಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅನ್ನೋದು ಸ್ಟೆಪ್ ವೈಸ್ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಎಚ್ಚರಿಕೆಯಿಂದ ಫಿಲ್ ಮಾಡಿ. ಯಾವುದೇ ಇನ್ಫಾರ್ಮೇಷನ್ಗಳನ್ನು ಮಿಸ್ಟೇಕ್ ಮಾಡೋದಾಗಲಿ ಅಥವಾ ತಪ್ಪಾದ ಮಾಹಿತಿಗಳನ್ನು ಕೊಡೋದಾಗಲಿ ಅಥವಾ ಏನೋ ಒಂದು ತಪ್ಪಾದ ಫೋಟೋ ಅಥವಾ ಸಿಗ್ನೇಚರ್ಸ್ನ ಅಪ್ಲೋಡ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಒಂದು ಸಲ ನೀವು ಸಬ್ಮಿಟ್ ಮಾಡಿದ್ಮೇಲೆ ಆ ಅಪ್ಲಿಕೇಶನ್ನ ಮತ್ತೆ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ರ ಸಲುವಾಗಿ ಇದನ್ನೇ ನಿಮಗೆ ನೆಕ್ಸ್ಟು GPSTR ಕಾಲ್ ಫಾರ್ಮ್ ಆದಾಗ ನಿಮಗೆ ಇದೇ TET ಅಪ್ಲಿಕೇಶನ್ ಸರ್ಟಿಫಿಕೇಟ್ನೇ ಕೊಡಬೇಕಾಗಿರೋದ್ರಿಂದ ನೀವು ಸರಿಯಾದ ಮಾಹಿತಿಯನ್ನು ಅಪ್ಲೈ ಮಾಡುವಾಗ ಫಿಲ್ ಮಾಡಬೇಕು. ಸೊ ಯಾವ್ಯಾವ ರೀತಿ ಅಪ್ಲೈ ಮಾಡಬೇಕು, ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸು, ಯಾವ್ಯಾವ ರೀತಿ ನಾವು ಸ್ಟೆಪ್ ವೈಸ್ ನೋಡ್ತಾ ಹೋಗೋಣ. ಸೊ ಇದು ನೋಟಿಫಿಕೇಷನ್ ಆಗಿದ್ದ ದಿನಾಂಕ 15/4/2024 ನೋಟಿಫಿಕೇಷನ್ ಆಗಿದೆ. ಸೊ ಏನಂದರೆ KAR TET ಅಂದರೆ ಕರ್ನಾಟಕ TET ಪರೀಕ್ಷೆಗೆ ದಿನಾಂಕ 15/4/2024 15/5/2024 ಅರ್ಹ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟ್ ಯಾವುದು schooleducation.karnataka.gov.in ಇದೇ ವೆಬ್ಸೈಟಲ್ಲಿ ನೀವು ಲಾಗಿನ್ ಮಾಡಿ ನೀವು ಅಪ್ಲೈ ಮಾಡಬೇಕು. ಬೇರೆ ಯಾವುದೋ ಲಿಂಕ್ನ ಕ್ಲಿಕ್ ಮಾಡಿ ಸುಮ್ಮನೆ ಅಪ್ಲೈ ಮಾಡೋಕ್ಕೆ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಇದು ಏನು ವೆಬ್ಸೈಟ್ ಕೊಟ್ಟಿದ್ದಾರಲ್ಲ ಇದೇ ವೆಬ್ಸೈಟ್ಗೆ ನೀವು ಅಪ್ಲೈ ಮಾಡೋಕ್ಕೆ ಓಪನ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಮಾತ್ರ. ನೀವು ಮೊದಲು ನಾವು ಆನ್ಲೈನ್ ಇಲ್ಲದೆ ಆಫ್ಲೈನಲ್ಲೇ ಅಪ್ಲಿಕೇಶನ್ನ ಫಿಲ್ ಮಾಡಿ ಪೋಸ್ಟಲ್ಲಿ ಕಳಿಸೋದಿತ್ತು. ಆದರೆ ಈಗೆಲ್ಲ ಪ್ರತಿಯೊಂದು ಆನ್ಲೈನ್ ಆಗಿದೆ. ಸೊ ಅದಕ್ಕೆ ಆನ್ಲೈನಲ್ಲಿ ಮಾತ್ರ ನಾವು ಕರ್ನಾಟಕ TET ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಈ ಕೆಳಗಂಡ ಸೂಚನೆಗಳನ್ನು ತಪ್ಪದೇ ಓದಿಕೊಂಡು ನಂತರ ಭರ್ತಿ ಮಾಡೋದು. ನಾನು ಇಲ್ಲಿ ನಿಮಗೆ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಅದನ್ನು ಹೈಲೈಟ್ ಮಾಡಿದ್ದೀನಿ. ಸೊ ನಿಮ್ಗೆ ಈಸಿಯಾಗಿ ನೋಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಫಾಸ್ಟಾಗಿ ನೋಡ್ತಾ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇದನ್ನು ನೀವು 1.5x ಇಟ್ಟರು ಒಳ್ಳೆಯದು. ಯಾಕಂತಂದರೆ ಸುಮ್ಮನೆ ನಿಮ್ಮ ಟೈಮ್ ಉಳಿಯುತ್ತೆ, ಓದೋಕ್ಕೆ ಟೈಮ್ ಹೆಲ್ಪ್ ಆಗುತ್ತೆ. ಅದಕ್ಕೆ 1.5x ಇಟ್ಟು ನೀವು 1.5x ಇಷ್ಟು ಸ್ಪೀಡಲ್ಲಿಟ್ಟು ನೀವು ನೋಡಿದರೂ ತೊಂದರೆ ಇಲ್ಲ. ಸೊ ಅಪ್ಲೈ ಮಾಡೋಕ್ಕೆ ಕೊನೆಯ ದಿನಾಂಕ 15/5/2024 ಆಗಿರುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟು. ನೀವು ಇದಕ್ಕಿಂತ 16/5ನೇ ತಾರೀಕು ನೀವೇನಾದರೂ ಅಪ್ಲೈ ಮಾಡೋಕ್ಕೆ ಹೋದರೆ ನಿಮ್ಮದು ಅಪ್ಲಿಕೇಶನ್ ತೊಗೊಳ್ಳಲ್ಲ, ಲಿಂಕು ಕ್ಲೋಸ್ ಆಗಿಬಿಡುತ್ತೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡೋ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆಗಳಾದರಲ್ಲಿ ನೀವೇನಾದರೂ ಫಿಲ್ ಮಾಡುವಾಗ ಏನಾದರೂ ಮಿಸ್ಟೇಕ್ಸು ಅಥವಾ ತೊಂದರೆಗಳಾದರೆ ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಹೆಲ್ಪ್ ತೊಗೊಳ್ಬೋದು. ಕೊನೆಯ ದಿನಾಂಕದವರೆಗೆ ಕಾಯದೆ ಮುಂಚಿತವಾಗಿ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ. ಸೊ ಮಾಹಿತಿಗಳು ದೋಷಪೂರಿತ ಹಾಗೂ ತಪ್ಪು ಮಾಹಿತಿಗಳನ್ನು ಒಳಗೊಂಡಿದ್ದಲ್ಲಿ ಅಭ್ಯರ್ಥಿಗಳೇ ಸಂಪೂರ್ಣ ಜವಾಬ್ದಾರಿಯಾಗಿ ಇರುತ್ತಾರೆ. ನೀವು ಈ ಸೈಬರ್ ಸೆಂಟರ್ಸ್ಗಳಲ್ಲಿ ನೀವೇನಾದರೂ ಅಪ್ಲೈ ಮಾಡೋಕ್ಕೆ ಹೊರಟಿದ್ರಿ ಅಂತ ಅಂದರೆ ಸಪೋಸು ಆವಾಗ ನೀವೇ ಜವಾಬ್ದಾರರಾಗಿರ್ತೀರ. ಸೊ ಅದಕ್ಕೆ ಸರಿಯಾಗಿ ನೋಡಿ ನೀವು ಅಪ್ಲೈ ಮಾಡಿ. ಇಲ್ಲಿ ನೆಕ್ಸ್ಟ್ ಏನಂತ ಅಂದರೆ 16 ನೀವು 16ನೇ ತಾರೀಕುವರೆಗೂ ಲಾಸ್ಟು ಬ್ಯಾಂಕ್ ಅವಧಿಯವರೆಗೆ ಅವಕಾಶ ಇರುತ್ತೆ ನಿಮಗೆ ಅರ್ಜಿಯನ್ನು ಫಿಲ್ ಮಾಡೋಕ್ಕೆ. ಸೊ ಇದನ್ನು ನೀವು ಕಂಪಲ್ಸರಿ ಆನ್ಲೈನ್ ಮುಖಾಂತರನೇ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು SBI ಬ್ಯಾಂಕ್ ಅಲ್ಲಿ ನೀವು ಫಿಲ್ ಮಾಡ್ಬೋದು. ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಕನಿಷ್ಠ 12 ಗಂಟೆ ಸಮಯ ಕಾಯಬೇಕು. ನೀವೀಗ ಸಬ್ಮಿಟ್ ಮಾಡುವಾಗ ಪೇಮೆಂಟ್ ಎಲ್ಲ ಮಾಡಿದ ಮೇಲೆ ಪ್ರೊಸೆಸ್ಸಲ್ಲಿ ಅದು ನಿಮಗೆ ಶೋ ಮಾಡೋಕ್ಕೆ 12 ಗಂಟೆವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಅಂದರೆ ಇವತ್ತು ಸಂಜೆ ನೀವೇನಾದರೂ ಅಪ್ಲೈ ಮಾಡಿದರೆ ಸೊ ನಾಳೆ ಮಧ್ಯಾಹ್ನ ಅಥವಾ ಸಂಜೆವರೆಗೂ ನೀವು ಕಾಯಿದ್ರೆ ನಿಮಗೆ ಅಪ್ಲಿಕೇಶನಲ್ಲಿ ನಿಮ್ಮ ಪೇಮೆಂಟ್ ಸ್ಟೇಟಸ್ಸು ಸಕ್ಸಸ್ ಅಂತ ಬಂದಿರುತ್ತೆ. ಸೊ ಆವಾಗ ನೀವು ನಿಮ್ಮ ಅಪ್ಲಿಕೇಶನ್ನ ಪ್ರಿಂಟ್ ತಗೊಳ್ಳೋಕ್ಕಾಗುತ್ತೆ. ನೀವು ಇನ್ಯಾವುದೇ ರೂಪದಲ್ಲಿ ಶುಲ್ಕವನ್ನು ಪಾವತಿಸಲು ಅವಕಾಶವಿರುವುದಿಲ್ಲ. ನೀವು ಕೇವಲ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಬ್ಯಾಂಕ್ ಚಲನ್ ಇವೆರಡೇ ಮೆಥಡ್ಗಳಿಂದ ನೀವು ಅಪ್ಲೈ ಮಾಡೋಕ್ಕಾಗೋದು. ಬೇರೆ ಯಾವುದೇ ಮೆಥಡ್ಗಳಿಂದ ನೀವು ಶುಲ್ಕ ಪಾವತಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಟರ್ನೆಟ್ ಕ್ರ್ಯಾಶನ್ನು ತಪ್ಪಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು. ಇಲ್ಲಿ ಒಂದೊಂದು ಸಲ ಸರ್ವರು ತುಂಬ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಅದರ ಸಲುವಾಗಿ ನೀವು 15 ಮೇಯಲ್ಲೇ ನಾನು ಅಪ್ಲೈ ಮಾಡ್ತೀನಿ ಅನ್ನೋದಿದ್ದರೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಪ್ಲಿಕೇಶನ್ನ ಫಿಲ್ ಮಾಡಿ
ಸಬ್ಮಿಟ್ ಮಾಡಿ ನೀವು ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು. ಅಭ್ಯರ್ಥಿಗಳು ಶುಲ್ಕ ಪಾವತಿಸಿ ಸಬ್ಮಿಟ್ ಮಾಡುವ ಮೊದಲು ತನ್ನ ಅರ್ಜಿಯಲ್ಲಿ ಮಾಹಿತಿಯನ್ನು ತಿದ್ದುಪಡಿ ಮಾಡಬಹುದು. ನೀವು ಅಮೌಂಟನ್ನು ಕಟ್ಟಿ ಸಬ್ಮಿಟ್ ಮಾಡೋಕ್ಕಿಂತ ಬಿಫೋರು ನಿಮ್ದು ಏನೇ ಮಿಸ್ಟೇಕ್ಸ್ ಆಗಿದ್ರು ಅಥವಾ ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ ಅಥವಾ ಏನೋ ಒಂದು ಮಾಹಿತಿಗಳನ್ನು ಮಿಸ್ಟೇಕ್ ಮಾಡಿದರೆ ಅದನ್ನು ಸರಿ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ. ನೀವು ಒಂದು ಸಲ ಅಪ್ಲೈ ಅದು ಆ ಸಬ್ಮಿಟ್ನ ಕೊಟ್ಟರೆ ನಿಮಗೆ ಮತ್ತೆ ಅದನ್ನು ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನೀವು 2 ಅಲ್ಲ 3 ಸಲ ಆದರೂ ಚಿಂತೆ ಇಲ್ಲ, ಚೆಕ್ ಮಾಡಿ ಆಮೇಲೆ ಸಬ್ಮಿಟ್ ಕೊಡಿ. ಅರ್ಜಿಯಲ್ಲಿರುವ ಮಾಹಿತಿಗಳನ್ನು ಜಾಗರೂಕತೆಯಿಂದ ಓದಿ ಭರ್ತಿ ಮಾಡಿ. ಸರಿಯಾಗಿ ನಮೂದಿಸುವುದನ್ನು ಖಚಿತಪಡಿಸಿಕೊಂಡು ಸಬ್ಮಿಟ್ ಮಾಡುವುದು. ಇಲ್ಲಿ ಅವರು ಮೇಲಿಂದ ಮೇಲೆ ಒತ್ತಿ ಹೇಳ್ತಾ ಇರೋದು ನೀವು ಅಪ್ಲಿಕೇಶನ್ಸ್ಗಳಲ್ಲಿ ಮಿಸ್ಟೇಕ್ಸ್ ಮಾಡಬೇಡಿ ಅಂತಲೇ ಹೇಳ್ತಾ ಇರೋದು. ಇಲ್ಲಿ ಅಭ್ಯರ್ಥಿ ಉಳಿತಾಯ ಖಾತೆಯಲ್ಲಿ ಡೆಬಿಟ್ ಆಗಿ ಕೇಂದ್ರೀಕೃತ ದಾಖಲಾತಿ ಘಟಕ ಬ್ಯಾಂಕ್ ಖಾತೆಗೆ ಜಮೆ ಆಗದೆ ಟ್ರಾನ್ಸಾಕ್ಷನ್ ಫೇಲ್ಯೂರ್ ಆದಾಗ ಅರ್ಜಿಯ ಪ್ರಿಂಟೌಟ್ ಬರುವುದಿಲ್ಲ. ಅಂದರೆ ನಿಮ್ಮ ಅಕೌಂಟಿಂದ ದುಡ್ಡು ಕಟ್ಟಾಗಿರುತ್ತೆ, ಆದರೆ ಅದು CACಗೆ ತಲುಪಿರೋದಿಲ್ಲ. ಆ ಸಮಯದಲ್ಲಿ ನಿಮ್ಮ ಅರ್ಜಿಯ ಪ್ರಿಂಟೌಟ್ ಬರೋದಿಲ್ಲ. ಇದಕ್ಕೆ ಕಚೇರಿ ಯಾವುದೇ ಜವಾಬ್ದಾರಿಯಾಗಿರೋದಿಲ್ಲ ಅಂತ ಅವರು ಹೇಳ್ತಾರೆ. ಇದು ಯಾವಾಗ ಆಗುತ್ತೆಪ್ಪ ಅಂತಂದರೆ ನೀವು ಲಾಸ್ಟ್ ಮೂಮೆಂಟಲ್ಲಿ ಅಪ್ಲೈ ಮಾಡೋಕ್ಕೆ ಹೋದಾಗ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಸಲುವಾಗಿ ನೀವು ಆದಷ್ಟು ಬೇಗ ಆರಾಮಾಗಿ ಫ್ರೀಯಾಗಿದ್ದಾಗಲೇ ಅಪ್ಲೈ ಮಾಡಿ ಮುಗಿಸ್ಬಿಡಿ. ವಿಕಲಚೇತನ ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವ PH ಸರ್ಟಿಫಿಕೇಟನ್ನು ತಪ್ಪದೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಿನ್ನೆ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ, ನೀವು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಅಷ್ಟೇ ಯಾವುದೇ ಒಂದು ರಿಸರ್ವೇಷನ್ ಆಗಲಿ ಅಥವಾ ಈ ವಿಕಲಚೇತನ ಅಭ್ಯರ್ಥಿಗಳ ಒಂದು ಕೋಟಾವನ್ನಾಗಲಿ ತೊಗೊಳ್ಬೋದು. ನಿಮ್ಮ ಹತ್ರ ಯಾವುದಾದ್ರು ಸರ್ಟಿಫಿಕೇಟ್ ಇರಲಿಲ್ಲ ಅಂತ ಅಂದರೆ ನೀವು ತಪ್ಪಾದ ಮಾಹಿತಿ ಕೊಟ್ಟಿದ್ದೀರಾ ಅಂತ ನಿಮ್ಮದು ಅಪ್ಲಿಕೇಶನ್ ಅವರು ರಿಜೆಕ್ಟ್ ಮಾಡೋ ಚಾನ್ಸಸ್ಸು ತುಂಬ ಇರುತ್ತೆ. ಅದರ ಸಲುವಾಗಿ ಸುಮ್ಮನೆ ಏನೂ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ತೊಂದರೆ ಇಲ್ಲ, ಕೊಡಿ. ನೀವು ಇಲ್ಲಿ PH ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಯಾವುದೇ ಹಂತದಲ್ಲಿ ಅಪೂರ್ಣ, ಅಸ್ಪಷ್ಟ, ತಪ್ಪು ಮಾಹಿತಿ ನೀಡಿದ್ದಲ್ಲಿ ಅಭ್ಯರ್ಥಿಗಳೇ ಸಂಪೂರ್ಣ ಹೊಣೆಗಾರರಾಗಿರುತ್ತಾರೆ. ನೀವು ಸಪೋಸ್ ಯಾವುದಾದ್ರೂ ತಪ್ಪು ಮಾಹಿತಿಗಳನ್ನು ಅಥವಾ ನೀವು ಏನೋ ತಿಳಿದೇ ತಪ್ಪು ಮಾಹಿತಿಗಳನ್ನು ಏನಾದರೂ ನೀಡಿದರೆ ಅಲ್ಲಿ ನೀವೇ ಜವಾಬ್ದಾರಾಗಿರ್ತೀರಿ. ಇಲ್ಲಿ CAC ಯಾವುದೇ ಹೊಣೆಗಾರಿಕೆಯನ್ನು ಹೊತ್ಕೊಳ್ಳೋದಿಲ್ಲ. ಸೊ ಅದ್ರ ಸಲುವಾಗಿ ನಿಮ್ಮ ಜವಾಬ್ದಾರಿಯಿಂದ ನಿಮ್ಮ ಅಪ್ಲಿಕೇಶನ್ನ ಸರಿಯಾಗಿ ಹಾಕಿ. ಮೀಸಲಾತಿ ಸೌಲಭ್ಯಕ್ಕಾಗಿ ಇರುವ ಅಂಕಣವನ್ನು ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. ಅಂಕಣವನ್ನು ಖಾಲಿ ಬಿಟ್ಟಲ್ಲಿ ಸಾಮಾನ್ಯ ವರ್ಗ ಎಂದು ಪರಿಗಣಿಸಲಾಗುವುದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮೀಸಲಾತಿ ಸೌಲಭ್ಯಕ್ಕಾಗಿರುವ ಅಂಕಣವನ್ನು ನೀವು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಅಲ್ಲಿ ಏನು ಇನ್ಫಾರ್ಮೇಷನ್ ಕೇಳ್ತಾರೆ ಸರಿಯಾಗಿ ಕೊಡಬೇಕು. ಇಲ್ಲ ಅಂತಂದರೆ ನಿಮ್ಮನ್ನ ಜನರಲ್ ಮೆರಿಟಲ್ಲಿ ಕನ್ಸಿಡರ್ ಮಾಡ್ತಾರೆ. ನಂತರ ಯಾವುದೇ ಹಂತದಲ್ಲಿ ಮೀಸಲಾತಿಗೆ ಸಂಬಂಧಿಸಿದಂತೆ ಮಾಹಿತಿಗಳ ಸೇರ್ಪಡೆ ಅಥವಾ ಬದಲಾವಣೆ ಅವಕಾಶವಿರುವುದಿಲ್ಲ. ನೀವು ಸಬ್ಮಿಟ್ ಮಾಡಿದ ಮೇಲೆ ಅಯ್ಯೋ ನಾನು ಈ ಥರ ಮಿಸ್ಟೇಕ್ ಮಾಡಿದ್ದೆ, ಸೊ ನನಗೆ ಕೋಟಾದಲ್ಲಿ ಮತ್ತೆ ಬೇಕು ಅಂತ ಅಂದರೆ ಅದು ಸಾಧ್ಯ ಆಗಲ್ಲ. ನೀವು ಸಬ್ಮಿಟ್ ಮಾಡೋಕ್ಕಿಂತ ಬಿಫೋರೇ ನೀವು ಎಲ್ಲ ನೋಡಿಕೊಂಡು ಆಮೇಲೆ ಸಬ್ಮಿಟ್ ಮಾಡಬೇಕು. ಮುದ್ರಿತ ಅರ್ಜಿಯು ಒಂದು ವೇಳೆ ಕಳೆದು ಹೋದಲ್ಲಿ ಮೇಲೆ ತಿಳಿಸಿದ ವೆಬ್ಸೈಟ್ನಲ್ಲಿ ಯೂಸರ್ ID ಪಾಸ್ವರ್ಡ್ ಬಳಸಿ ನೀವು ಆ ಪ್ರತಿಯನ್ನು ಪಡೆದುಕೊಳ್ಬೋದು. ಆದಷ್ಟು ಮಿಸ್ ಮಾಡದೇ ಇರೋ ಥರ ನೋಡ್ಕೊಳ್ಳಿ. ಸಪೋಸ್ ಮಿಸ್ ಆದರೂ ಸಹಿತ ನಿಮಗೆ ಅಪ್ಲಿಕೇಶನ್ನು ಮತ್ತೆ ಇನ್ನೊಂದು ಸಲ ಸಿಗುತ್ತೆ. ಇಲ್ಲಿ ಮುಖ್ಯವಾದ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಅರ್ಜಿ ಪ್ರಾರಂಭ, ಅರ್ಜಿ ಕೊನೆಯ ದಿನಾಂಕ, ಬ್ಯಾಂಕ್ ಅವಧಿ 16ನೇ ತಾರೀಕು, 15 ಅಪ್ಲೈ ಮಾಡೋಕ್ಕೆ ಲಾಸ್ಟು, 16 ಲಾಸ್ಟ್ ಚಲನದಿಂದ ದುಡ್ಡು ಕಟ್ಟೋಕ್ಕೆ ಇದು ಲಾಸ್ಟ್. ಈಗ ಇದು ಆಲ್ಮೋಸ್ಟು ಔಟ್ಡೇಟೆಡ್ ಆಗಿದೆ. ಎಲ್ಲರ ಹತ್ರನೂ ಡೆಬಿಟ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಆ ಡೆಬಿಟ್ ಕಾರ್ಡಿಂದನೇ ಪೇಮೆಂಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಯಾವ ರೀತಿ ಸ್ಕ್ರೀನ್ ವೈಸ್ ವಿವರಗಳನ್ನು ಕೊಟ್ಟಿದ್ದಾರೆ. ಈ PDF ನೀವು ಸ್ಕೂಲ್ ಎಜುಕೇಷನ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು, ಇಲ್ಲ ಈ ವಿಡಿಯೋದಿಂದನೇ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಒಂದೊಂದಾಗಿ ಸ್ಟೆಪ್ಸ್ ವೈಸ್ನ ನೋಡ್ತಾ ಹೋಗೋಣ. ನೀವು ಅಪ್ಲೈ ಫಾರ್ ದ ಕರ್ನಾಟಕ TET ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕೊಟ್ಟಾಗ ಸೊ ನಿಮಗೆ ಈ ಥರ ವಿಂಡೋ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟ್ಗೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕು. ನ್ಯೂ ಯೂಸರ್ ಕ್ಲಿಕ್ ಆದಮೇಲೆ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಮೊದಲು ನಿಮ್ಮ ಏನೇನು ಡೀಟೇಲ್ಸ್ ಕೇಳುತ್ತೆ ನ್ಯೂ ಯೂಸರ್ ಕ್ಲಿಕ್ ಮಾಡಿದ ತಕ್ಷಣ ಅಂತಂದರೆ ನಿಮ್ಮ ಹೆಸರು ಸರಿಯಾಗಿ, ಈಗ ಎಕ್ಸಾಂಪಲ್ಲು ನಿಮ್ಮ ಹೆಸರು ಏನಾದರೂ XYZ ಇತ್ತು ಅಂತ ಅಂದರೆ XYZ ಸರಿಯಾಗಿ ಫಿಲ್ ಮಾಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ ಯಾವುದೇ ಅಪ್ಲಿಕೇಶನ್ನ ಫಿಲ್ ಮಾಡುವಾಗ SSLC ಮಾರ್ಕ್ಸ್ ಕಾರ್ಡನ್ನೇ ಮುಂದೆ ಇಟ್ಕೊಂಡು ಫಿಲ್ ಮಾಡೋದು ತುಂಬ ಒಳ್ಳೆಯದು. ಅದೇ ರೀತಿ ಎಲ್ಲ ಡಾಕ್ಯುಮೆಂಟ್ಸು ಇರಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡು ಸಹಿತ ಅದೇ ರೀತಿ ಇರಬೇಕಾಗುತ್ತೆ. ಕೆಲವೊಂದಿಷ್ಟು ಜನದ್ದು ಸರ್ನೇಮ್ ಇರಲ್ಲ, ಕೆಲವೊಂದಿಷ್ಟು ಜನದ್ದು ಫಾದರ್ ನೇಮ್ ಇರಲ್ಲ. SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಆಧಾರ್ ಕಾರ್ಡಲ್ಲಿ ಇರಲ್ಲ, ಅಥವಾ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರಲ್ಲ, ಆಧಾರ್ ಕಾರ್ಡಲ್ಲಿ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಎಲ್ಲ ಸೇಮ್ ಇರೋ ಥರ ನೀವು SSLC ಮಾರ್ಕ್ಸ್ ಕಾರ್ಡ್ನಿಂದ ಅದರ ಬೇಸಿಸ್ ಮೇಲೇ ನೀವು ಅಪ್ಲಿಕೇಶನ್ ಫಿಲ್ ಮಾಡ್ತಾ ಹೋಗಬೇಕು. ಮೊದಲು ನಿಮ್ಮ ಹೆಸರು, ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು, ಮತ್ತು ಇನ್ನೊಂದು ಸಲ ಆಧಾರ್ ಕಾರ್ಡ್ ನಂಬರ್ನ ಇನ್ನೊಂದು ಸಲ ಎಂಟ್ರಿ ಮಾಡಬೇಕು. ಅವೆರಡು ಮ್ಯಾಚ್ ಆಗಬೇಕು ಕರೆಕ್ಟಾಗಿ, ಏನೂ ಮಿಸ್ಟೇಕ್ಸ್ ಆಗಬಾರ್ದು. ಆಮೇಲೆ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID
ಇವೆರಡು ಏನಿದೆ ಅಲ್ಲ, ಯಾರ್ಯಾರ್ದು ಕೊಡೋಕ್ಕೆ ಹೋಗಬೇಡಿ. ಇಲ್ಲಿ ನಿಮ್ದಷ್ಟೇ, ನಿಮ್ಮ ಪರ್ಸ್ನಲ್ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐ ಡಿನ ಕೊಡಿ. ಯಾಕಂತಂದರೆ ನಿಮ್ಮದು ಏನೇ ಒ ಟಿ ಪಿ ಬರಬೇಕಾದ್ರೂ ಏನೇ ಮಾಡಬೇಕಾದ್ರೂ ಈ ಸಂಖ್ಯೆ ಅಥವಾ ಇಮೇಲ್ ಐ ಡಿಗೆ ಬರುತ್ತೆ ಹೊರತು ನೀವು ಯಾರ್ದಾದ್ರೂ ಗೊತ್ತಿಲ್ಲದೆ ಇರೋರ್ದು ಕೊಟ್ಟರೆ ಆಮೇಲೆ ನೀವು ಒದ್ದಾಡಬೇಕಾಗುತ್ತೆ. ಸೊ ನಿಮ್ಮ ಸ್ವಂತ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿನ ಉಪಯೋಗಿಸಿ. ಈಗ ಎಲ್ಲರ ಹತ್ರನೂ ಮೇಲ್ ಐ ಡಿ ಮೊಬೈಲ್ ನಂಬರ್ ಅಂತೂ ಇದ್ದೇ ಇರುತ್ತೆ, ನಿಮ್ಮ ಸ್ವಂತದ್ದೇ ಉಪಯೋಗಿಸಿ. ಇಲ್ಲಿ ನೀವೊಂದು ಯೂಸರ್ ನೇಮ್ನ ನೀವೇ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ ನಿಮ್ಮ ಹೆಸರು ಮುಂದೆ ಡೇಟ್ ಆಫ್ ಬರ್ತ್ ಈ ಥರ ಏನಾದರೂ ನಿಮಗೆ ನೆನಪಿರೋ ಥರ ಇಟ್ಕೊಳ್ಳಿ. ಆಮೇಲೆ ಪಾಸ್ವರ್ಡ್ನ ಟೈಪ್ ಮಾಡಬೇಕು, ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ನ ಕೊಡಬೇಕು. ಇಲ್ಲಿ ಪಾಸ್ವರ್ಡು ಮತ್ತು ಯೂಸರ್ ನೇಮ್ನ ಇವೆರಡು ಏನಿದೆಯಲ್ಲ ತುಂಬ ಇಂಪಾರ್ಟೆಂಟು. ಇವುಗಳು ಏನಾದರೂ ಮಿಸ್ ಆದರೆ ಮತ್ತೆ ರಿಕವರ್ ಮಾಡ್ಕೊಳ್ಬೋದು. ಅದಕ್ಕಿಂತ ಬೆಟ್ರು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂಬಿಡಿ. ಇಷ್ಟೆಲ್ಲ ಆದಮೇಲೆ ನೀವು ಗೆಟ್ ಒ ಟಿ ಪಿ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಸೊ ಇಲ್ಲಿ ಎಲ್ಲ ಕಾಲಮ್ಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಆಧಾರ್ ಸಂಖ್ಯೆಯನ್ನು ಭರ್ತಿ ಮಾಡುವಾಗ ತಪ್ಪಿಲ್ಲದಂತೆ ಭರ್ತಿ ಮಾಡಬೇಕು. ಯಾಕಂದರೆ ಅದು ನಿಮ್ಮ ಪಾಸ್ವರ್ಡ್ ರಿಸೆಟ್ ಮಾಡೋಕ್ಕೆ ಆಧಾರ್ ಕಾರ್ಡೇ ಉಪಯೋಗಿಸೋದು. ಸೊ ಪ್ರತಿಯೊಂದು ಇಲ್ಲಿ ಹೆಸರನ್ನು SSLC ಅಂಕಪಟ್ಟಿಯಲ್ಲಿರುವಂತೆ ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಜನರೇಟ್ ಆಗುವ ಒ ಟಿ ಪಿ ಕಡ್ಡಾಯವಾಗಿರುವುದರಿಂದ ತಮ್ಮ ಸ್ವಂತ ಮೊಬೈಲ್ ಬಳಕೆಯಲ್ಲಿರುವ ಮೊಬೈಲ್ ನಂಬರನ್ನು ಭರ್ತಿ ಮಾಡುವುದು ಇತರ ಬ್ರೌಸಿಂಗ್ ಸೆಂಟರ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದಾಗಲಿ ಅಥವಾ ಎರಡನೇ ವ್ಯಕ್ತಿಯ ಮೊಬೈಲ್ ನಂಬರನ್ನು ನೀಡಬಾರದು. ಇದರಿಂದಾಗುವ ಅನಾನುಕೂಲಕ್ಕೆ ತಾವೇ ಜವಾಬ್ದಾರಾಗಿರುತ್ತೀರಿ. ನೀವೇನಾದರೂ ಬೇರೆಯವ್ರು ಕೊಟ್ಟರೆ ಅದಕ್ಕೆ ನೀವೇ ಜವಾಬ್ದಾರರು. ಆಮೇಲೆ ಅದಕ್ಕೆ ನಮಗೆ ಸರಿ ಇಲ್ಲ, ಹಂಗೆ ಗೊತ್ತಾಗಿಲ್ಲ, ಹಿಂಗೆ ಗೊತ್ತಾಗಿಲ್ಲ ಅಂತ ಕಾರಣಗಳನ್ನು ಕೊಟ್ಟರೆ ಅವ್ರು ಕೇಳೋದಿಲ್ಲ. ಸೊ ಇವುಗಳು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ಸಪ್ರೇಟಾಗಿ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಯುನಿಕ್ ಆಗಿರೋ ಯೂಸರ್ ನೇಮ್ಗಳನ್ನು ಬಳಸಿ. ಸುಮ್ಮನೆ ಒಂದೇ ಥರ ಇರಬೇಡಿ. ಸ್ವಲ್ಪ ನಿಮಗೆ ಒಂದು ಯುನಿಕ್ ಆಗಿರಬೇಕು, ಅದೆಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಥರ ಯೂಸರ್ ನೇಮ್ನ ಬಳಸಿ ಅದನ್ನು ಸರಿಯಾಗಿ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಸೊ ನೀವು ಒ ಟಿ ಪಿನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಎಂಟರ್ ಒ ಟಿ ಪಿ ಅನ್ನುವಂಥ ಹೊಸ ಟ್ಯಾಬ್ ಬರುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಂಥ ಒ ಟಿ ಪಿನ ಎಂಟರ್ ಮಾಡಿ ಸೇವ್ ಅಂತ ಕೊಡಿ. ಇಲ್ಲಿ ಸೇವ್ ಅಂತ ಕೊಟ್ಟ ತಕ್ಷಣ ನಿಮಗೆ ಮತ್ತೆ ನೀವು ಫಸ್ಟಿಗೆ ನ್ಯೂ ಯೂಸರ್ ಕ್ಲಿಕ್ ಮಾಡಿದ್ರಲ್ಲ, ಅಲ್ಲೇ ಅದೇ ಒಂದು ಪೇಜ್ ಬರುತ್ತೆ ನಿಮಗೆ ಸೇಮ್. ಸೊ ಇಲ್ಲಿ ನೀವೇನು ಮಾಡಬೇಕು, ಈ ಸಲ ನ್ಯೂ ಯೂಸರ್ನ ಕ್ಲಿಕ್ ಮಾಡಬೇಡಿ. ಈ ಸಲ ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಏನು ಕೊಟ್ಟಿದ್ದೀರಲ್ಲ ಅಲ್ಲಿ ಅವೆರಡನ್ನೂ ಹಾಕಿ ಲಾಗಿನ್ನ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಆದ ತಕ್ಷಣ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ದು ಒಂದು ಟ್ಯಾಬ್ ಇರುತ್ತೆ, ಎಜುಕೇಷನ್ ಡೀಟೇಲ್ಸು, ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ಸು, ಫೋಟೋ ಆ್ಯಂಡ್ ಸಿಗ್ನೇಚರು, ಡಿಕ್ಲರೇಷನು, ಪೇಮೆಂಟು, ಪ್ರಿಂಟು, ಇಷ್ಟು ಟ್ಯಾಬ್ಗಳು ಓಪನ್ ಆಗುತ್ತೆ. ಅದೇನಂತ ತೋರಿಸ್ತೀನಿ ನೆಕ್ಸ್ಟು. ಸೊ ಇವೆಲ್ಲನೂ ಫಿಲ್ ಮಾಡಿ ನೀವು ಸಬ್ಮಿಟ್ ಕೊಟ್ಟಾಗಲೇ ನಿಮ್ಮ ಅಪ್ಲಿಕೇಶನ್ನು ಕಂಪ್ಲೀಟಾಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಆವಾಗ ನಿಮಗೆ TET ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಸಿಗೋದು. ಸೊ ಇಲ್ಲಿದೆ ನೋಡಿ ಯಾವ ರೀತಿ ಬರುತ್ತೆ ಲಾಗಿನ್ ಆದ ತಕ್ಷಣ ಅಂತಂದರೆ, ಇಲ್ಲಿ ಪರ್ಸ್ನಲ್ ಡೀಟೇಲ್ಸು, ಎಜುಕೇಷನು, ಎಲಿಜಿಬಿಲಿಟಿ ಟೆಸ್ಟ್ ಪೇಪರು, ಫೋಟೋ ಆ್ಯಂಡ್ ಸಿಗ್ನೇಚರು, ಡಿಕ್ಲರೇಷನು, ಪೇಮೆಂಟು, ಪ್ರಿಂಟು, ಲಾಗೌಟ್. ಇಲ್ಲಿ ನೀವು ಲಾಸ್ಟ್ ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ಒಂದು 12 ಗಂಟೆ ಬಿಟ್ಟು ನೀವು ಒಂದು ಸಲ ಚೆಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಪ್ರಿಂಟ್ ಅನ್ನೋ ಪ್ಲೇಸಲ್ಲಿ ಬಂದಿರುತ್ತೆ. ಕರ್ನಾಟಕ ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ SSLCಯಲ್ಲಿ 2003 ಅಥವಾ ನಂತರದಲ್ಲಿ ಪಾಸಾಗಿದ್ದಲ್ಲಿ ನೋಂದಣಿ ಸಂಖ್ಯೆಯನ್ನು ಭರ್ತಿ ಮಾಡಿದಾಗ ಅಂಕಪಟ್ಟಿಯಲ್ಲಿನ ಮಾಹಿತಿಗಳು ಆಟೋ ಫೆಚ್ ಆಗುತ್ತದೆ. ಇಲ್ಲಿ ಒಂದು ಏನು ನಿಮಗೆ ಪ್ಲಸ್ ಪಾಯಿಂಟು ಈಸಿ ಅಂತ ಅಂದರೆ, ನೀವು ಏನಾದರೂ SSLCಯನ್ನು ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡಿಂದನೇ ನೀವು ಪಾಸಾಗಿದ್ರಿ ಅಂದರೆ 2003 ನಂತರ, ಇದಾದಮೇಲೆ 2003, 4, 5 ಈ ಇಸ್ವಿಗಳಲ್ಲಿ ನೀವೇನಾದರೂ ಪಾಸಾಗಿದ್ದರೆ ಮುಂದೆ ಕಂಟಿನ್ಯೂ ಇಲ್ಲಿವರೆಗೂ, ಸೊ ನಿಮಗೆ ಜಸ್ಟ್ SSLC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಫಿಲ್ ಮಾಡಿ ಬಿಟ್ಟರೆ ಇಮಿಡಿಯೇಟಾಗಿ ನಿಮ್ಮದು ಎಲ್ಲ ಡೀಟೇಲ್ಸು, ಹೆಸರು, ಕಾಸ್ಟು, ರಿಲಿಜನ್ನು ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀವು ಒಂದು ಅದನ್ನು ಇಲ್ಲಿ ಎಸ್ ಅಂತ ಕೊಡಬೇಕು. SSLC ನೀವು ಕರ್ನಾಟಕ ಬೋರ್ಡಿಂದನೇ ಪಾಸಾಗಿದ್ದರೆ ಎಸ್ ಅಂತ ಕೊಟ್ಟು ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಇದೇನಿದೆ ನೋಡಿ, ಹೆಸರು, ಜೆಂಡರು, ಮದರ್ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತು, ರಿಲಿಜನ್ನು, ಕ್ಯಾಟಗರಿ, ಕಾಸ್ಟು, ಅಡ್ರೆಸ್ಸು, ಸ್ಟೇಟು, ಡಿಸ್ಟ್ರಿಕ್ಟು, ಪಿನ್ ಕೋಡು, ಫಿಸಿಕಲಿ ಚಾಲೆಂಜ್ಡು ಪ್ರತಿಯೊಂದು ಇಲ್ಲಿ ನಿಮಗೆ ಫಿಸಿಕಲ್ ಚಾಲೆಂಜ್ ಇದು ನೀವೇ ಆಪ್ಟ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆಟೋಮೆಟಿಕ್ಕಾಗಿ ಫಿಲ್ ಆಗಿಬಿಡುತ್ತೆ. ನಿಮಗೆ ಫಿಲ್ ಮಾಡೋದು ಅಥವಾ ಏನೋ ಮಿಸ್ಟೇಕ್ ಆಯಿತು ಅನ್ನೋ ಟೆನ್ಷನ್ ಇರಲ್ಲ. ಸಪೋಸ್ ನೀವು ಕರ್ನಾಟಕ ಸ್ಟೇಟ್ ಬೋರ್ಡಿಂದ ಪಾಸ್ ಆಗದೆ ಬೇರೆ CBSE ಈ ಥರ ಇದ್ದರೆ ನೀವು ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ ಇದನ್ನು ನೀವು ಮ್ಯಾನ್ಯುವಲಿ ಫಿಲ್ ಮಾಡಬೇಕಾಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಇದೊಂದು ಆದ ತಕ್ಷಣ ನೀವು ಇಲ್ಲಿ ಫಿಸಿಕಲಿ ಚಾಲೆಂಜ್ ಇದ್ದರೆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅದೇ ಹೇಳಿರೋದು, ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ನೀವು ಅಂಗವಿಕಲ ಪ್ರಮಾಣ ಪತ್ರವನ್ನು ಹೊಂದಿದ್ರೆ ಮಾತ್ರ ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟು ಪರ್ಸ್ನಲ್ ಡೀಟೇಲ್ಸ್ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಟ್ಯಾಬ್ ಬರೋದು ಎಜುಕೇಷನ್. ಇಲ್ಲಿ ಎಜುಕೇಷನ್ ನೀವು ಯಾವ್ಯಾವ ಡೀಟೇಲ್ಸ್ ಕೊಡಬೇಕು ಅಂದರೆ ನಿಮ್ಮ SSLC ಡೀಟೇಲ್ಸು, PUC ಡೀಟೇಲ್ಸು, ಹಾಗೆ ಡಿಗ್ರಿ ಡೀಟೇಲ್ಸ್ಗಳನ್ನು ಕೊಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟು ಟೀಚರ್ ಎಜುಕೇಷನ್ ಅಂತ ಇದೆಯಲ್ಲ, ಇಲ್ಲಿ ನೀವು ಯಾವ್ದು ಮಾಡ್ತಾಯಿದ್ದೀರಾ, B.Ed ಮಾಡ್ತಾಯಿದ್ದೀರೋ
ಅಥವಾ ಡಿ ಎಡ್ ಮಾಡ್ತಾ ಇದ್ದಾರೋ ಯಾವ್ದು ಮಾಡ್ತಾ ಇದ್ದಾರೆ ಇದರಲ್ಲಿ ನೀವು ಸರಿಯಾಗಿ ಕ್ಲಿಕ್ ಮಾಡಿ. ಇಲ್ಲಿ 1 year ಆರ್ 2 year ಬ್ಯಾಚುಲರ್ಸ್ ಇನ್ ಎಜುಕೇಷನ್, ಇದು ನಾವು ರೆಗ್ಯುಲರಾಗಿ ಮಾಡೋ ಬಿ ಎಡ್ ಕೋರ್ಸು. ಸೊ ಇಲ್ಲಿ ನೀವು ಟಿಕ್ ಮಾಡಿ, ಇಲ್ಲಿ ಸೆಲೆಕ್ಟ್ ಅಂತ ಕೊಟ್ಟು ಸ್ಟೇಟ್ ಕರ್ನಾಟಕ ಸ್ಟೇಟ್ ಅಂತ ಕೊಟ್ಟು ಇಲ್ಲಿ ನಿಮಗೆ ಯಾವ ಕಾಲೇಜು, ಇಯರ್ ಆಫ್ ಅಡ್ಮಿಷನು, ಇಯರ್ ಆಫ್ ಪಾಸಿಂಗು, ಪರ್ಸೆಂಟೇಜ್ ಆಫ್ ಮಾರ್ಕ್ಸು ಪ್ರತಿಯೊಂದು ಕೇಳುತ್ತೆ. ನೀವು ಇನ್ನೂ ಪಾಸ್ಔಟ್ ಆಗಿದ್ದಿಲ್ಲ, ಇನ್ನೂ ಬಿ ಎಡ್ ಕಲಿತಾ ಇದ್ರಿ ಅಂತ ಅಂದರೆ ಇಲ್ಲಿ ನಿಮಗೆ ಈ ಮಾರ್ಕ್ಸು, ಇಯರ್ ಆಫ್ ಪಾಸು ಇದೆಲ್ಲ ಬೇಕಾಗಲ್ಲ. ಇಲ್ಲಿ ಆಪ್ಷನ್ಸ್ ಬರುತ್ತೆ ನಿಮಗೆ, ಸ್ಟೇಟ್ ಆದಮೇಲೆ ಇಲ್ಲೆಲ್ಲ ಬರ್ತಾ ಹೋಗುತ್ತೆ. ಸೊ ಅದ್ರ ಮೂಲಕ ನೀವು ಈಸಿಯಾಗಿ ಮಾಡ್ಬೋದು. ಇಲ್ಲಿ ಪ್ರತಿಯೊಂದು ಇಲ್ಲಿ ಕೆಳಗಡೆ ಸೇವ್ ಅಂತ ಬಟನ್ ಇದೆಯಲ್ಲ, ಇದನ್ನು ಫಿಲ್ ಮಾಡಿದ ತಕ್ಷಣ ಸೇವ್ ಅಂತ ಕ್ಲಿಕ್ ಮಾಡಿ. ಇಲ್ಲ ಅಂತಂದರೆ ಏನಾದರೂ ತಾಂತ್ರಿಕ ದೋಷಗಳಿಂದ ಅಥವಾ ಸರ್ವರ್ ಡೌನ್ ಆಗಿಯೋ ಏನಾದರೂ ಲಾಗೌಟ್ ಆಯಿತು ಅಂತಂದರೆ ನಿಮ್ಮ ಇನ್ಫಾರ್ಮೇಷನ್ ಇಲ್ಲಿವರೆಗೂ ಏನು ಮಾಡಿದ್ರಿ ಅಲ್ಲ ಅದಷ್ಟು ಸೇವ್ ಇರುತ್ತೆ. ಸೊ ಸೇವ್ ಅಂತ ಕೊಡಿ. ಇಲ್ಲ ಅಂತಂದರೆ ನಿಮ್ಮದು ಇನ್ಫಾರ್ಮೇಷನ್ಸ್ ಎಲ್ಲ ಆಟೋಮೆಟಿಕ್ ಡಿಲೀಟ್ ಆಗಿ ಮತ್ತೆ ಫಸ್ಟಿಂದ ನೀವು ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಸೊ ಪ್ರತಿಯೊಂದು ಸ್ಟೆಪ್ಪಲ್ಲಿ ಸೇವ್ ಅಂತ ಕೊಡ್ತಾ ಹೋಗಿ. ಇಲ್ಲಿ ನೀವು ನಿಮ್ಮ ಟೀಚರ್ ಎಲಿಜಿಬಿಲಿಟಿ ಎಜುಕೇಷನ್ ಏನಿರುತ್ತಲ್ಲ ಅದನ್ನು ನೀವು ಫಿಲ್ ಮಾಡಿ ಇಲ್ಲಿ ಸೇವ್ ಅಂತ ಕೊಡಿ. ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವುದು ಡಿ ಎಡ್ ಮಾಡ್ತಾ ಇದ್ದೀರಾ ಅಥವಾ ಸ್ಪೆಷಲ್ ಎಜುಕೇಷನ್ ಇದೆನಾ, PCH ಇದೆನಾ ಅಥವಾ ಬಿ ಎಡ್ ಇದೆನಾ, ಪ್ರತಿಯೊಂದು ಕೊಟ್ಟಿದ್ದಾರೆ. ಅಲ್ಲಿ ನೀವು ಸರಿಯಾಗಿ ನಿಮ್ಮ ಯಾವ್ದು ಕಲಿತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ, ಇದು ಮೇನು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಇದೇನಿದೆ ಅಲ್ಲ, ಇಲ್ಲಿ ತುಂಬ ಜಾಗರೂಕತೆಯಿಂದ ನೀವು ಫಿಲ್ ಮಾಡಬೇಕಾಗುತ್ತೆ. ಇನ್ ವಿಚ್ ಡಿಸ್ಟ್ರಿಕ್ಟ್ ಡು ಯು ವಿಶ್ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, TET ಎಕ್ಸಾಮ್ನ ನೀವು ಯಾವ ಜಿಲ್ಲೆಯಲ್ಲಿ ತೊಗೊಳ್ಬೇಕು ಅಂತಿದ್ದೀರಾ ಅಂತ ನಿಮಗೆ ಕೇಳ್ತಾರೆ. ಎಲ್ಲಂದ್ರಲ್ಲಿ ಹಾಕಲ್ಲ. ಸೊ ನೀವು ಕೊಟ್ಟಿರುವಂಥ ಡಿಸ್ಟಿಕ್ಕಲ್ಲೇ ನಿಮಗೆ ಅವಕಾಶ ಕೊಡ್ತಾರೆ ಬರೆಯೋಕ್ಕೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಪ್ರತಿಯೊಂದು ಡಿಸ್ಟಿಕ್ಗಳ ಲಿಸ್ಟ್ ಬರುತ್ತೆ. ಅಲ್ಲಿ ನಿಮಗೆ ಯಾವುದು ಡಿಸ್ಟಿಕ್ ನಿಮಗೆ ಮನೆಗೆ ನಿಯರ್ ಆಗುತ್ತೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಬರಿಬೇಕಂತ ಏನಿಲ್ಲ, ನೀವು ಎಲ್ಲಾದರೂ ಕರ್ನಾಟಕದಲ್ಲಿ ಎಲ್ಲಾದರೂ ಯಾವ ಸೆಂಟ್ರಲ್ಲಾದರೂ ನೀವು TET ಎಕ್ಸಾಮ್ನ ಆರಾಮಾಗಿ ಬರಿಬೋದು. ಸೊ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಪಿಯರಿಂಗ್ ಫಾರ್ ಪೇಪರ್ 1 ಆರ್ ಪೇಪರ್ 2 ಆರ್ ಬೋತ್ ಅಂತ ಕೇಳ್ತಾರೆ. ಇಲ್ಲಿ ಏನಂತಂದರೆ ಪೇಪರ್ 1 ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾರು ನೋಡಿಲ್ಲ ಒಂದ್ಸಲ ನೋಡ್ಕೊಂಡು ಬನ್ನಿ ಆ ವಿಡಿಯೋನ. ಸೊ ಅದು ನಿಮ್ಗೆ ಏನಂತಂದರೆ ಪೇಪರ್ 1 ಏನು ಅಂತಂದರೆ 1 to 5th ಟೀಚಿಂಗ್ಗೆ ಇಲ್ಲಿ ಅಂದರೆ ನೀವು ಆ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕೆ ಇಲ್ಲಿ ಪೇಪರ್ 1 ಕ್ಲಿಯರ್ ಆಗಿರಬೇಕಾಗುತ್ತೆ. ಪೇಪರ್ 2 ಏನಂತಂದರೆ 6 to 8th GPT ಇದನ್ನು ಟೀಚ್ ಮಾಡೋಕ್ಕೆ ಪೇಪರ್ 2 ಕ್ಲಿಯರ್ ಆಗಿರಬೇಕಾಗುತ್ತೆ. ಸೊ ಅದಕ್ಕೆ ನೀವು ನಾನು ಹೇಳೋ ಸಜೆಷನು ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡನ್ನೂ ಬರೀರಿ. ಎರಡು ಕ್ಲಿಯರ್ ಆದರೆ ತುಂಬ ಒಳ್ಳೆಯದು. ಸೊ ಇಲ್ಲಿ ಪೇಪರ್ 1ನ ಟಿಕ್ ಮಾಡಿ, ಹಾಗೆ ಪೇಪರ್ 2ನ ಟಿಕ್ ಮಾಡಿ. ಇಲ್ಲಿ ಸೇವ್ ಅಂತ ಕೊಡಿ. ಮತ್ತೆ ಇಲ್ಲಿ ನೋಡಿ, ಈ ಅಂಕಣ ಭರ್ತಿ ಮಾಡುವ ಮುನ್ನ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದಿಕೊಳ್ಳುವುದು. ಇದರಲ್ಲಿ ತಪ್ಪು ಭರ್ತಿ ಮಾಡಿದ್ದಲ್ಲಿ ಅಭ್ಯರ್ಥಿಗಳೇ ನೇರ ಹೊಣೆಗಾರರಾಗಿರ್ತಾರೆ. ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನೀವೇ ಜವಾಬ್ದಾರಿ. ಪದವಿಯಲ್ಲಿ ಅಭ್ಯರ್ಥಿಯು ವಿಜ್ಞಾನ ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಅಭ್ಯಾಸ ಮಾಡಿರುವವರು ಪತ್ರಿಕೆ 2ರಲ್ಲಿ ಗಣಿತ ಮತ್ತು ವಿಜ್ಞಾನವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ನೀವು ಸೈನ್ಸ್ ಏನಾದರೂ ಓದಿದರೆ ಗಣಿತ ವಿಜ್ಞಾನ ಆಯ್ಕೆ ಮಾಡ್ಕೊಳ್ಬೇಕು. ಸೋಷಿಯಲ್ ಸೈನ್ಸ್ ಓದಿದರೆ ಸೋಷಿಯಲ್ ಸೈನ್ಸ್ನ ಆಯ್ಕೆ ಮಾಡ್ಕೊಳ್ಬೇಕು. ವಯಸ್ಸ ನೀವು ಬೇರೆ ಬೇರೆ ಆಯ್ಕೆ ಮಾಡ್ಕೊಳ್ಳೋಂಗಿರಲ್ಲ. ಇಲ್ಲಿ ಒಬ್ರಿಗಷ್ಟೇ ಅವಕಾಶ. ಯಾರು ಅಂತಂದರೆ ಇಲ್ಲಿ ವಿಜುವಲಿ ಇಂಪೇರ್ಡ್ ಇದ್ದಂಥವ್ರಿಗಷ್ಟೇ ಗಣಿತ ವಿಜ್ಞಾನ ಬದಲಾಗಿ ಸಮಾಜ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಪತ್ರಿಕೆ 1ರಲ್ಲಿ ಮಾತ್ರ. ಇಲ್ಲಿ ನೆಕ್ಸ್ಟ್ ಬರೋದು ನಿಮ್ಮ ಫೋಟೋ ಆ್ಯಂಡ್ ಸಿಗ್ನೇಚರ್. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋಟೋನ ವೈಟ್ ಪೇಪರ್ ಮೇಲೆ ಇಟ್ಟು ಒಂದು ಫೋಟೋ ತೊಗೊಳ್ಳಿ. ಯಾವುದೇ ಆ ಫೋಟೋ ಮೇಲೆ ಯಾವುದೇ ಫ್ಲ್ಯಾಶ್ ಲೈಟ್ ಮಾರ್ಕ್ ಆಗಲಿ ಆ ಥರ ಇಲ್ಲದೆ ಇರೋ ಥರ ಒಂದು ಒಳ್ಳೆ ಬೆಳಕಿರುವಂಥಲ್ಲಿ ಫೋಟೋ ತೊಗೊಳ್ಳಿ. ನಿಮ್ಮದು ಒಂದು ಫೋಟೋ ಮತ್ತು ಸಿಗ್ನೇಚರು. ಇಲ್ಲಿ ಇದು ಸಿಗ್ನೇಚರ್ ಹೆಂಗಿರಬೇಕು ಅಂದರೆ ಬ್ಲ್ಯಾಕ್ ಇಂಕ್ ಪೆನ್ನಿಂದ ಒಂದು ವೈಟ್ ಪೇಜ್ ಮೇಲೆ ಸಿಗ್ನೇಚರ್ ಮಾಡಿ ಅದರ ಫೋಟೋ ತೆಗೆದು ಅದನ್ನು ನೀವು ಕ್ರಾಪ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಅದನ್ನು ನಿಮ್ಮ ಕಂಪ್ಯೂಟ್ರಲ್ಲಿ ಹಾಕ್ಕೊಂಡು ಫೋಟೋ ಅಂತ ಇದ್ದಲ್ಲಿ ನಿಮ್ಮ ಫೋಟೋನೇ ಅಪ್ಲೋಡ್ ಮಾಡಿ. ನೀವು ಸ್ವಂತ ಮಾಡ್ತಿದ್ರೆ ತೊಂದರೆ ಇಲ್ಲ. ಏನಾದರೂ ಸೈಬರ್ ಸೆಂಟರ್ಸಲ್ಲಿ ಮಾಡ್ತಾಯಿದ್ರೆ ಇದನ್ನು 2 ರಿಂದ 3 ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ TET ಸರ್ಟಿಫಿಕೇಟಲ್ಲಿ ಬರೋದು ಫೋಟೋ ಇದೇ ಇರುತ್ತೆ. ಸೊ ಯಾರ್ದಾದ್ರೂ ಮಿಸ್ಸಾಗಿ ಬೇರೆಯವ್ರ ಫೋಟೋ ಏನಾದರೂ ಅಪ್ಲೋಡ್ ಆದರೆ ಅದು ಪೂರ್ತಿ ಅಪ್ಲಿಕೇಶನ್ ವೇಸ್ಟ್ ಆಗಿ ಹೋಗುತ್ತೆ. ಅದ್ರ ಸಲುವಾಗಿ ಹೇಳ್ತಾ ಇರೋದು, ನೀವು ಫೋಟೋ ಅಪ್ಲೋಡ್ ಮಾಡುವಾಗ ತುಂಬ ಎಚ್ಚರಿಕೆ ವಹಿಸಿ. ಹಾಗೆ ನಿಮ್ಮ ಸಿಗ್ನೇಚರು ಎರಡನ್ನೂ ನೀವು 50 KB ಅಂಡರ್ ಬರೋ ಥರ ಕ್ರಾಪ್ ಮಾಡಿ ಅದನ್ನು ರೀಸೈಜ್ ಮಾಡಿಕೊಂಡು ನೀವು ಇದನ್ನು ಪೇಂಟ್ ಅನ್ನೋ ಸಾಫ್ಟ್ವೇರಲ್ಲಿ ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿ ಅಂತ ಒಂದು ಸಣ್ಣ ವಿಡಿಯೋ ಮಾಡಿ ನಾನು ಆಮೇಲೆ ಹಾಕಿ ತೋರಿಸ್ತೇನಂತೆ. ಸೊ ಇದು ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ಸೊ ಅದನ್ನು ವಾಚ್ ಮಾಡಿ ನಿಮಗೆ ಈಸಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನೀವು ಯಾವ ರೀತಿ ಸ್ಕ್ಯಾನ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳಿದ್ದಾರೆ. ಸೊ ಇದನ್ನು ಒಂದು ಸಲ ಓದ್ಕೊಳ್ಳಿ. ನೀವು ಸುಮ್ಮನೆ ಹಾಗೆ ಡೈರೆಕ್ಟ್ ಯಾರೋ ಹೇಳಿದರು ಅಂತ
ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು ಸಲ ನೋಟಿಫಿಕೇಷನ್ನ ಸರಿಯಾಗಿ ನೋಡಿಕೊಂಡಾಗ ನಿಮ್ಮದು ಏನಾದರೂ ಸ್ಪೆಷಲ್ ಏನಾದರೂ ಒಂದು ವಿಷಯಗಳಿದ್ದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಮಿಸ್ಟೇಕ್ಸ್ ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ. ಸ್ವಂತ ನೋಟಿಫಿಕೇಷನ್ನ ಒಂದು ಸಲ ಓದಿ ಆರಾಮಾಗಿ ಕೂತ್ಕೊಂಡು ಅದಾದಮೇಲೆ ನೀವು ಆರಾಮಾಗಿ ಅಪ್ಲಿಕೇಶನ್ನ ಹಾಕ್ತಾ ಹೋಗಿ. ಇಲ್ಲಿ ನಿಮ್ಮದು ಫೋಟೋ 5ರಿಂದ 50 KB ಒಳಗಡೆ ಇರಬೇಕು, ಸಹಿ 5ರಿಂದ 40 KB ಒಳಗಡೆ ಇರಬೇಕು. ಇಲ್ಲಿ ಲಾಸ್ಟ್ಗೆ ಡಿಕ್ಲರೇಷನ್ ಬರುತ್ತೆ. ಇಲ್ಲಿ ನೀವು ಡಿಕ್ಲರೇಷನ್ ಕೊಡಬೇಕಾಗತ್ತೆ. ಈ ಬಾಕ್ಸ್ನ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಟ್ಟರೆ ನೀವು ಇದು ಡಿಕ್ಲರೇಷನ್ನು ಅಪ್ಲೋಡ್ ಆಗುತ್ತೆ. ಇದನ್ನು ಸರಿಯಾಗಿ ಓದಿ, ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ ಅದರಲ್ಲಿ. ಇಲ್ಲಿವರೆಗೂ ಏನಿದೆ ಅಲ್ಲ, ನೀವು ಎಲ್ಲ ನಿಮ್ಮ ಮಾಹಿತಿಗಳನ್ನು ಕೊಟ್ಟಿದ್ದೀರಿ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಆದರೂ ಚಿಂತೆ ಇಲ್ಲ. ನಿಮ್ಮ ಮಾಹಿತಿ ಕೊಟ್ಟಿದ್ದನ್ನು ನೀವು ಸರಿಯಾಗಿ ಚೆಕ್ ಮಾಡಿ ಪ್ರತಿಯೊಂದು ಟ್ಯಾಬಲ್ಲೂ ಮತ್ತೆ ಹೋಗಿ ನೀವು ಸರಿಯಾಗಿ ಮಾಹಿತಿ ಕೊಟ್ಟಿದ್ದೀರಾ ಅಥವಾ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆನಾ, ಅಥವಾ ಈಗ ಎಕ್ಸಾಂಪಲು ನಿಮ್ಮದು B.Edದು ಪರ್ಸಂಟೇಜ್ ಹಾಕ್ತಾ ಇರ್ತೀರ, ಅಲ್ಲಿ ಒಂದೊಂದು ಸಲ 98.4 ಅಂತ ಅಂದ್ಕೊಳ್ಳಿ ಪರ್ಸಂಟೇಜು, 984% ಈ ಥರ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಅದು ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸರಿಯಾಗಿ ನೋಡಿ ಅಪ್ಲೈ ಮಾಡಿ. ಸೊ ಇದೆಲ್ಲ ಇನ್ನೊಂದು ಸಲ ಚೆಕ್ ಮಾಡಿ ಲಾಸ್ಟ್ಗೆ ಸಬ್ಮಿಟನ್ನ ಕೊಡಿ. ಇದು ಆದಮೇಲೆ ನಿಮಗೆ ಇದು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಯಾವುದೇ ಎಡಿಟ್ಗೆ ಆಪ್ಷನ್ಸು ಇರೋದಿಲ್ಲ. ನೆಕ್ಸ್ಟು ಲಾಸ್ಟ್ ಇದು ಇರೋದು ಪೇಮೆಂಟ್. ಇಲ್ಲಿ ನೀವು ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದನ್ನು ಆದಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದು ಏನಂತಂದರೆ, ಆದಷ್ಟು ಅರ್ಲಿ ಮಾರ್ನಿಂಗ್ ಅಂದರೆ 7 ಗಂಟೆ 8 ಗಂಟೆ ಈ ಟೈಮಲ್ಲಿ ನಿಮ್ಮ ಸ್ವಂತ ಲ್ಯಾಪ್ಟಾಪ್ ಇದ್ದರೆ ಈ ಟೈಮಲ್ಲಿ, ಅಥವಾ ರಾತ್ರಿ ಒಂದು 11 ಗಂಟೆ 12 ಗಂಟೆ ಆ ಟೈಮಲ್ಲಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಯಾವುದೇ ಸರ್ವರ್ ಇಶ್ಯೂಸ್ ಇರೋದು ತುಂಬ ಕಡಿಮೆ. ಸೊ ಆರಾಮಾಗಿ ಅಪ್ಲೈ ಆಗುತ್ತೆ. ನಿಮ್ಮದು ಪೇಮೆಂಟ್ ಪ್ರೊಸೆಸ್ಸು ಕರೆಕ್ಟ್ ಆಗುತ್ತೆ, ಯಾವುದೇ ಪ್ರಾಬ್ಲಮ್ಸ್ ಆಗೋಲ್ಲ. ಯಾಕಂದರೆ ಸರ್ವರ್ ಸ್ವಲ್ಪ ಡೌನ್ ಇದ್ದರೆ ನಿಮಗೆ ಅಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ನಾನು ಅಪ್ಲೈ ಮಾಡೋದೆಲ್ಲ ಈ ಟೈಮಲ್ಲೇ ಮಾಡ್ತಿರ್ತೀನಿ ಆಲ್ಮೋಸ್ಟು, ಅದಕ್ಕೆ ನಿಮಗೊಂದು ಸಜೆಷನ್ ಕೊಟ್ಟೆ. ಸೊ ಇಲ್ಲಿ ನೀವು ಪೇಮೆಂಟ್ ಆಪ್ಷನಲ್ಲಿ ಪೇ ನೌ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗು, SBI ಬ್ರ್ಯಾಂಚ್ ಮೂಲಕ ಯಾವುದಾದ್ರೂ ಚಲನ್ ಮೂಲಕ ತುಂಬೋದು. ಇದು ಈಗ ಆಲ್ಮೋಸ್ಟ್ ಔಟ್ಡೇಟೆಡ್ ಆಗಿದೆ. ಬೆಸ್ಟ್ ಡೆಬಿಟ್ ಕಾರ್ಡ್ ಪ್ರತಿಯೊಬ್ಬರ ಹತ್ರ ಇದ್ದೇ ಇರುತ್ತೆ. ಸೊ ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿ, ನಿಮ್ಗೆ ಈಸಿ ಆಗಿಬಿಡುತ್ತೆ. ಆಮೇಲೆ ನಿಮ್ಮ ಅಕೌಂಟ್ ಇನ್ಫಾರ್ಮೇಷನ್ಸ್ ಅವ್ರ ಹತ್ರ ಇರುತ್ತೆ. ಏನಾದರೂ ಪೇಮೆಂಟ್ ಇಶ್ಯೂಸ್ ಆಗಿದ್ದರೆ ವಾಪಸ್ ರಿಟರ್ನ್ ನಿಮಗೆ ಈಸಿಯಾಗಿ ಬರುತ್ತೆ. ನೀವು ಯಾರಾದರೂ ಬೇರೆಯವ್ರ ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡಿದರೆ ಆ ಅಮೌಂಟ್ ರಿಟರ್ನ್ ಅವ್ರಿಗೆ ಹೋದರೆ ಸುಮ್ಮನೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದರ ಸಲುವಾಗಿ ನಿಮ್ಮ ಸ್ವಂತ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ನ ಉಪಯೋಗಿಸಿ ಆದಷ್ಟು. ಇಲ್ಲಿ ನೀವು ಪೇಮೆಂಟ್ನ ಕಂಪ್ಲೀಟ್ ಮಾಡಿದ್ಮೇಲೆ, ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಒಂದು 12 ಗಂಟೆ ಬಿಟ್ಟು ಇನ್ನೊಂದು ಸಲ ಲಾಗಿನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಪ್ರಿಂಟ್ ಬಟನ್ ಅಂತ ಒಂದಿರುತ್ತೆ, ಇಲ್ಲಿ ಬಂದಿರುತ್ತೆ. ನಿಮ್ಮದು ಪೇಮೆಂಟ್ ಎಲ್ಲ ಸಕ್ಸಸ್ ಆದಮೇಲೆ ಪ್ರಿಂಟ್ ಬಟನ್ ಬಂದಿರುತ್ತೆ. ಅಭ್ಯರ್ಥಿಯು ಶುಲ್ಕ ಪಾವತಿಸಿರುವುದು ಖಾತ್ರಿಯಾದ ಬಳಿಕ ಎನೇಬಲ್ ಆಗುವುದು. ನೀವು ಪೇಮೆಂಟ್ ಸಕ್ಸಸ್ ಆದಮೇಲೆ ಅವರಿಗೆ ಅದು ಹೋಗಿ ತಲುಪಿದ ಮೇಲೆ ನಿಮಗೆ ಪ್ರಿಂಟ್ ಅನ್ನೋಂಥ ಆಪ್ಷನ್ ಬರುತ್ತೆ. ಇಲ್ಲಿ ಪ್ರಿಂಟ್ ಅಂತ ಒತ್ತಿದರೆ ಅಭ್ಯರ್ಥಿ ಪೂರ್ಣ ವಿವರಗಳ ಅರ್ಜಿಯು ಮುದ್ರಿತವಾಗುತ್ತದೆ. ಅಂದರೆ ಏನಂತ ಅಂದರೆ, ನೀವೇನು ಇಷ್ಟೊತ್ತು ಫಿಲ್ ಮಾಡಿದ್ರಲ್ಲ, ಹೆಸರು, ಕಾಸ್ಟು, ರಿಲಿಜನ್, ಪ್ರತಿಯೊಂದು ಏನು ಮಾಡಿದ್ರಲ್ಲ, ಇದೆಲ್ಲ ನಿಮಗೆ ಒಂದೇ ಒಂದು ಡಾಕ್ಯುಮೆಂಟ್ ಆಗಿ ನಿಮಗೆ ಸಿಗುತ್ತೆ, ಏನೇನು ಫಿಲ್ ಮಾಡಿದ್ದೀರಾ ಅಂತ. ಸೊ ಇದನ್ನು ಹುಷಾರಾಗಿ ಇಟ್ಕೊಳ್ಬೇಕು. ಅರ್ಜಿಯು ಮೂಲ ಅರ್ಜಿಯಾಗಿದ್ದು ಯಾವುದೇ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಇದರ ಮೇಲೆ ನಿಮಗೆ ಬದಲಾವಣೆಗೆ ಅವಕಾಶ ಇಲ್ಲ. ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ನಿಮ್ಮದು ಜವಾಬ್ದಾರಿ ಆಗುತ್ತೆ, ಅದಕ್ಕೆ ಯಾರು ಬೇರೆಯವರು ಜವಾಬ್ದಾರಿ ಆಗೋದಿಲ್ಲ. ಸೊ ಅದರ ಸಲುವಾಗಿ ಅಪ್ಲೈ ಮಾಡೋಕ್ಕಿಂತ ಮೊದಲು ಸರಿಯಾಗಿ ನೋಡಿ. ಈಗ ಒಂದು ವೇಳೆ ನೀವೇನಾದರೂ ಮಿಸ್ಟೇಕ್ ಮಾಡಿ ನೀವು ನೋಟ್ ಡೌನ್ ಮಾಡ್ಕೊಂಡಿಲ್ಲ ಅಥವಾ ಏನೋ ಮರ್ತು ಅಥವಾ ತಪ್ಪು ನೋಟ್ ಡೌನ್ ಮಾಡ್ಕೊಂಡಿದ್ರೆ, ಪಾಸ್ವರ್ಡ್ ಏನಾದರೂ ನೆನಪಾರಿದ್ರೆ ನೀವು ಫಾರ್ಗಾಟ್ ಪಾಸ್ವರ್ಡ್ ಅಂತ ಆಪ್ಷನ್ ಇರುತ್ತೆ. ಎಲ್ಲಿ ಅಂತಂದರೆ ಇಲ್ಲಿ ಫಾರ್ಗಾಟ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ. ಈ ಆಪ್ಷನ್ನ ಉಪಯೋಗಿಸ್ಕೊಂಡು ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ರಿಸೆಟ್ ಮಾಡ್ಬೋದು. ಅಲ್ಲಿ ನಿಮಗೆ ಬೇಕಾಗುವಂಥ ಇದು ಆಧಾರ್ ನಂಬರು, ಮೊಬೈಲ್ ನಂಬರು, ಹೊಸ ಪಾಸ್ವರ್ಡ್ನ ಹಾಕಬೇಕು. ಇದೆಲ್ಲ ಮ್ಯಾಚ್ ಆದಮೇಲೆ ನಿಮಗೆ OTP ಬರುತ್ತೆ. OTP ಹಾಕಿದ್ಮೇಲೆ ನಿಮಗೆ ಇದು ಬರೋದು. ಸೊ ವಿಶೇಷ ಸೂಚನೆಗಳಂದರೆ, ಅಭ್ಯರ್ಥಿಗಳು ತಮ್ಮ ಮೂಲ ಅರ್ಜಿಯನ್ನು ತಾವೇ ತುಂಬಿ ಆನ್ಲೈನಲ್ಲಿ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಅರ್ಜಿಯನ್ನು ಸಬ್ಮಿಟ್ ಮಾಡಿದ ನಂತರ ಯಾವುದೇ ಬದಲಾವಣೆಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ. ಇದನ್ನೊಂದು ಸಲ ನೋಡ್ಕೊಳ್ಳಿ. ನೀವು ಇದನ್ನು ಒಂದು ಡೌನ್ಲೋಡ್ ಮಾಡಿಕೊಂಡು ಒಂದು ಸಲ ಸರಿಯಾಗಿ ನೋಡಿ ಆಮೇಲೆ ಅಪ್ಲೈ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ಇದನ್ನು ಸರಿಯಾಗಿ ಅಪ್ಲೈ ಮಾಡಿ, ಆದಷ್ಟು ಫಾಸ್ಟಾಗಿ ಓದಿ. ಈ ಸಲ ಕರ್ನಾಟಕ TET 2024 ನಿಮ್ಮದು TET ಎಲಿಜಿಬಿಲಿಟಿ ಟೆಸ್ಟು ಕ್ಲಿಯರ್ ಆಗಲಿ ಅಂತ ನಾನೊಂದು ಆಶಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.